ಈ ಮಂಗ ಮಂದಣ್ಣನು ತನ್ನ ಹೆಡ್ಡತನ ಮಂದ ಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲೋ ಎಂದು ಹೇಳುತ್ತಿದ್ದಾನೆಂದು ತಿಳಿದೆ. ಮಂದಣ್ಣನ ಊರಾದ ನಾರ್ವೆ ನನ್ನ ಮನೆ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು. ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ. ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಿದ್ದರು. ನಿಮ್ಮೂರಿನ ಕಡೆಗೆ ಒಂದು ಸಾರಿ ಬರ್ಬೇಕಂತಿದ್ದೀನಿ ಕಣೋ ಮಂದಣ್ಣ ಎಂದೆ. ಅದಕ್ಕೆ ಅವನು, ಯಾಕೆ ಸಾರ್, ಅಲ್ಲೇನು ನೋಡೋದಿದೆ ಹೇಳಿ, ಬರೀ ಮಳೆ, ಕಾಡು, ನೆತ್ತರು ಹೀರೋ ಜಿಗಣೆ, ನಮ್ಮ ಭತ್ತ ಲೂಟಿ ಮಾಡೋ ಕಾಡು ಹಂದಿಗಳು ಎಂದು ನಿರುತ್ಸಾಹದಿಂದ ಮಾತಾಡಿದ. ಆ ಪರ್ವತ ಶ್ರೇಣಿಗಳು, ಅವುಗಳನ್ನು ಮುಸುಕಿರುವ ಮೋಡಗಳು, ಇವುಗಳಿಂದ ಗೋಚರ ವಿಶ್ವವೊಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರಾ ನಿರ್ಲಕ್ಷ್ಯ ತೋರಿದ.